ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತನ ಬಯಸ್ತಾ, ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು JDSನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ. ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ. ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮಗೆ ತಿಳಿದಿದೆ. ಆದರೂ ಕೂಡ ಏನು 25ನೇ ತಾರೀಕು ನಡೆದಂತ ಕೋಲಾರ ಹಾಲು, ಯಾರು ಮಾತಾಡಬೇಡಿ ದಯವಿಟ್ಟು, ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಿಲು ತಾಲೂಕಿನಿಂದ JDSನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ, ಪೂರ್ವಕ್ಕೆ ನನ್ನನ್ನ ಅಂದ್ರೆ ಕಾಡೇನಹಳ್ಳಿ ನಾಗರಾಜನ್ನ, ಪಶ್ಚಿಮಕ್ಕೆ ನಮ್ಮ BV ಸಾಮೇಗೌಡರನ್ನ, ಮತ್ತೆ ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯಾರವರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ರು. ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು, ಪಶ್ಚಿಮ ಕ್ಷೇತ್ರದಿಂದ BV ಸಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ JDS ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ. ಈಗಾಗಲೇ ಇದಕ್ಕೆ ಮೊದಲು ನಡೆದಂತ ಒಂದು ಚುನಾವಣೆಯಲ್ಲಿ DCC ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ, ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರು, ಅವರನ್ನ ಪರಾಭವಗೊಳಿಸಿ ನಮ್ಮ DCC ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ರು. ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ DCC ಬ್ಯಾಂಕ್ ಡೆಲಿಗೇಟ್ಸು, ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು, ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ, ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಹಾಗೇನೆ ಈ ಒಂದು ಚುನಾವಣೆ ಇವತ್ತು ನಮ್ಮ MLA ಅವರು ಇಲ್ಲಿ ಇರಬೇಕಾಗಿತ್ತು. MLA ಅವರು ನಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ನಲ್ಲಿದ್ದಾರೆ. ಸ್ಪೇನ್ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತೇಳಿ ಅಲ್ಲಿಂದ ನಮಗೆ ಹಾರೈಸಿ ಕಳಿಸಿದ್ದಾರೆ. ನಮ್ಮೆಲ್ಲರ DCC ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು, ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬೇಕು. ಅಲ್ಲ, ಈ ಚುನಾವಣೆ ನಾವು ಜೈಬೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ. ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ. ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ
ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಕೋಮಲ್ ಚುನಾವಣೆಯಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಹಾಗಾಗಿ ಏನು ಗೆಲುವಿಗೆ ತಮ್ಮ ಪೂರ್ತಿ ಸಮರ್ಪಣೆಯನ್ನ ಅರ್ಪಿಸಿಕೊಂಡಿದ್ರು, ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿ ಅವರನ್ನ ಮುಖ್ಯ ಇದನ್ನ ಮಾಡಿದ್ರು. ಅವರ ಒಂದು ನೇತೃತ್ವದಲ್ಲಿ, ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ DCC ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡು ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಲಿಕ್ಕೆ ಕಾರಣರಾದಂತ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಮತ್ತೆ ನಮ್ಮ ರಘುಪತಿ ರೆಡ್ಡಿ ಅವರು, ಮುರಳಿ ಅವರು, ಮತ್ತೆ ನಮ್ಮ ಶಂಕರಪ್ಪನವರು, ನಮ್ಮ ಬೇವಳ್ಳಿ ಶಂಕರ್ ಅವರು, ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಎರಡು ಕ್ಷೇತ್ರದ ಜವಾಬ್ದಾರಿಯನ್ನ ತಗೊಂಡು ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಸಾಮೇಗೌಡರು ಬಿಡಿ ಕ್ಯಾಂಡಿಡೇಟ್, ನಾವಿಬ್ರು ಕ್ಯಾಂಡಿಡೇಟ್ಸು, ಅದರಿಂದ ನಾವು ಮಾಡಲೇಬೇಕು. ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು, ಮತ್ತೆ ನಮ್ಮ ಎಲ್ಲ ಮುಖಂಡರು, ಯಾಕಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ, ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸ್ಲಿಕ್ಕೆ ಕಾರಣರಾಗಿರ್ತಾರೆ. ಇವರೆಲ್ರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೆ. ಬಂಧುಗಳೇ, ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂತ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ. ಅದ್ರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದ್ರೆ, ನಾನು ಈಗಾಗಲೇ ಇದು 4ನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥ, ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಇಲ್ಲ. ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು. ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ. ಆದ್ರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ, ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂತ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಇವರು, ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು, ಇದ್ರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಮಾಡಿದ್ರು. ಆವಣಿ ಎಲ್ಲಿದೆ? ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ. ಆವಣಿ ಎಲ್ಲಿದೆ, ಬಲ್ಲ ಎಲ್ಲಿದೆ, ಅದನ್ನ ತೆಗೆದು ಹೆಬ್ಬಣಿಗೆ ಹಾಕ್ತಾರೆ. ಇಲ್ಲೆಲ್ಲಿದೆ? ತಿಮ್ರಾವತ್ನಹಳ್ಳಿ ಎಲ್ಲಿದೆ, ಇದೆಲ್ಲಿದೆ, ಮಲ್ನಾಯಕನಹಳ್ಳಿ ಎಲ್ಲಿದೆ, ಅದನ್ನ ತೆಗೆದು ಆಗ್ರಹಕ್ಕೆ ಹಾಕ್ತಾರೆ. ಯಾಕೆ ಕಣ್ ಕಾಣಲ್ವ ನೀವು ಇವ್ರಿಗೇನು ಏನ್ ಬಂದಿದೆ ರೋಗ? ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು? ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ, ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ. ನಾನು ಚುನಾವಣೆಗೆ ನಿಲ್ಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು, ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ. ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡ್ಬೇಕು, ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ. ಭಾವನೆ ಇರೋದು ಬೇರೆಯವರಿಗೆ. ಜಯಸಿಂಹ ಕೃಷ್ಣಪ್ಪ ಅವರು 8 ಸಾರಿ ಗೆದ್ದಿದ್ದಾರೆ. ಅದು ಕಣ್ಣಕ್ಕೆ ಕಾಣಲ್ವಾ? 8 ಸಾರಿ ಗೆದ್ದಿರೋದು. ಇದೇ ನಂಜೇಗೌಡರು ಈಗ 3ನೇ ಬಾರಿ. ಅದು ಕಾಣಲ್ವಾ? ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ? ನಾನೇನು ಪಾಕಿಸ್ತಾನದವನ? ಇಲ್ಲ ನಾನೇನು ಬಾಂಗ್ಲಾದೇಶದವನ? ನಾನು ಈ ಮುಳಬಾಗಲ್ ತಾಲೂಕಿನವನು, ಕಾಡೇನಹಳ್ಳಿನಲ್ಲಿ ಹುಟ್ಟಿರೋನು ನಾನು ಕೂಡ. ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಬೇಕಾದಂತ ಒಂದು ಇದಾದ ಕಾರಣ ಇದು. ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ.
ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ನಾನು ಹೇಳಿದ್ದು ಇಷ್ಟೇ. ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೀನಿ. ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತುನು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದು ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಅದು ಹೇಳಿಲ್ಲ. ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ. ನಾವು ಚಾಲ್ತಿ ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರ್ಬೇಕಾಗ್ತದೆ. ಆ ಪದವಿ ಇರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದೀವಿ ಹೊರತುನು ಇದಕ್ಕೆ ಅಂಟ್ಕೊಂಡು ಕೂರುವಂತ ಜಾಯಮಾನ ನಂದಲ್ಲ. ಇದರಿಂದಾನೇ ಜೀವನ ಮಾಡ್ಬೇಕು ಅನ್ನೋ ಇದು ಇಲ್ಲ. ನಮ್ದು ಕೂಡ ಜಮೀನ್ದಾರ ಕುಟುಂಬ. ನಾವು 150 ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ. ನನ್ನ ಭಾಗಕ್ಕೆ 70 ಎಕರೆ ಬಂದಿದೆ. ದಾಖಲೆಗಳಲ್ಲಿದೆ, ತೋರಿಸ್ತೀನಿ ಬೇಕಾದ್ರೆ. ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು 70 ಎಕರೆ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು, ತಿಳ್ಕೊಂಡು ಬನ್ನಿ ಬೇಕಾದ್ರೆ. ಅನಂತಪುರ ಪಕ್ಕದಲ್ಲಿ. ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಇದರಿಂದ ನಾನು ದುಡ್ಡು ಮಾಡಬೇಕು. ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡಿದ್ರು. ಆಗ ಮಾಡಿದ್ದಾನೆ, ಈಗ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ, ಏನ್ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದನ್ನ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂತ ನೆಸೆಸಿಟಿ ನನಗಿಲ್ಲ. ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನ್ ಚೆನ್ನಾಗಿದ್ದೀವ, ನಾವು ಕರೆಕ್ಟ್ ಆಗಿದ್ದೀವ ಅಂತ. ನಂತರ ಇನ್ನೊಂದು ಹೇಳಿದ್ರು, ಮಂಡಿಕಲ್ ವೆಂಕಟೇಶ್ ಅವರು ಇವ್ರು ಬಿಟ್ಕೊಟ್ರು ಅಂತ. ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ. ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. ಅವರು ಆಗ 35 ಓಟಲ್ಲಿ ಪರಾಭವಗೊಂಡ್ರು. ಯಾಕೆ? ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ? ನೀವು ಆಗ್ಬಾರ್ದು ನಾನು ಹೇಳಿಲ್ಲ. ನಾನು ಆಗ್ಬಾರ್ದ? ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು. ಇನ್ನೊಂದು, ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮ್ಗೆ? 1993ರಲ್ಲಿ ಗೋಲಿಬಾರ್ ಆಗಿದ್ದಾಗ ನಾವು ಹೋರಾಟ ಮಾಡಿ ರೇಟ್ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರು 93ರಲ್ಲಿ. ಈಗಲ್ಲ, 2000 ಇಸ್ವಿನಲ್ಲಿ ಮತ್ತೆ ಫ್ಯಾಟು, SNF ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ 2000ದಲ್ಲಿ ಗೋಲಿಬಾರ್ ಆಗಿ, ಆ ಗೋಲಿಬಾರಲ್ಲಿ ಏಟ್ ತಿಂದು 15 ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ. ಆರ್ ವೆಂಕಟರಾಮಯ್ಯನವರು, ನಾನು, ದಿವಂಗತ MLA ಶ್ರೀರಾಮ್ ರೆಡ್ಡಿ ಅವರು, ಅಬ್ಣಿ ಶಂಕರ್ ಅವರು. ಇವತ್ತಿಗೂ ಅದು ದಾಖಲೆ ಇದೆ. ಏಕಾಏಕಿ ನಾನು ಫೀಲ್ಡ್ಗೆ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡ್ಗೆ ಬಂದಿಲ್ಲ. ನಾನು ಕಷ್ಟಪಟ್ಟು, ಕಷ್ಟಪಟ್ಟು ಬಂದಿರ್ತಕ್ಕಂಥವನು. ನಾನು ಬಂದಾಗ ಕೇವಲ 60-70 ಸೊಸೈಟಿ ಇತ್ತು. ಇವತ್ತು 200 ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ. ಇದು ಸಾಧನೆ ಅಲ್ವಾ? 5 ವರ್ಷದಿಂದ, ಹೋದ ವರ್ಷ 5 ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಾಗೇನೆ 5 ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡದೆ, ಯಾವುದೇ ರೀತಿಯಾದಂತ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀವಿ. ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು. ರಾಜೇಂದ್ರ ಗೌಡ್ರು ಕಾಂಗ್ರೆಸ್ ನಲ್ಲಿದ್ರು. ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ? ಹಾಗಾದ್ರೆ ಅವ್ರು ಯಾಕೆ ಮಾಡ್ಲಿಲ್ಲ ಸಪೋರ್ಟು? ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ. ಇದು ನಮ್ದೊಂದು ಪಕ್ಷ, ಇದು ಜಾತ್ಯತೀತ ಜನತಾದಳ ಪಕ್ಷ. ಇದಕ್ಕೊಂದು ಹೈಕಮಾಂಡ್ ಇದೆ, ಇದಕ್ಕೊಬ್ಬ MLA ಇದ್ದಾರೆ, ಇದಕ್ಕೊಬ್ಬ ನಾಯಕರುಗಳಿದ್ದಾರೆ, ಅಸಂಖ್ಯಾತಂತ ಕಾರ್ಯಕರ್ತರಿದ್ದಾರೆ. ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು, ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದೀವಿ. ದೇವ್ರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ವಿ. ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ. ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು ಪ್ರತಿ ಮಾತಿಗೂ ಹೇಳಿದ್ದೀರಿ, ನಾನು
ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ವಿ. ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಿರೋವಾಗ ಅಸಂಖ್ಯಾತಂತಹ ಲಕ್ಷಾಂತರ ಜನ MLA ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಕೂಡ ನಮ್ಮ MLA ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾವ ನಮ್ಗೆ MLA ಮಾಡ್ತಾ ಇರೋಂತ ಕೆಲಸ ಒಂದು ಆಪೋಸಿಷನ್ ಅಲ್ಲಿ ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಿಕ್ಕಾಗಲ್ಲ. ಅಂತ ಕೆಲಸಗಳನ್ನ ನಮ್ಮ MLA ಅವರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ಹೇಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ. ಹೌದು, ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದ್ದೀವಿ. ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ. ಅವ್ರು ಹೇಳಿದ ಕೆಲಸ ಚಾಚು ಶಬ್ದ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆಲಂಗೂರು ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವ್ರ ಹಿಂದೆ ನಾವು ಇದ್ದೀವಿ. ಹಾಗಾಗಿ ಇದೊಂದು ಪಕ್ಷದ ಎಲ್ಲರನ್ನು ಬೆಳೆಸೋದು ನಾಯಕರ ಒಂದು ಕರ್ತವ್ಯ. ಇದು ಮಾಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು, ನಾವು ಹೈಜಾಕ್ ಮಾಡ್ಕೊಂಡು ಹೋದ್ವಿ, ಅವ್ರು ಕೇಳ್ಕೊಂಡ್ರು ಬಿಡ್ಲಿಲ್ಲ ಇದೆಲ್ಲ ಅಂತ. ಇದೆಲ್ಲ ಒಂಥರ ಕಪೋಲ ಕಲ್ಪಿತ ಇದು. ನಾವ್ ಯಾವತ್ತು ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ ಆಗಿ, ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇಲ್ಲಿದ್ದಾರೆ ಅಂತ, ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುವಂತೆ ಬರ್ರಪ್ಪ ಅಂತ ಹೇಳಿದ್ದೀವಿ. ಹೊತ್ತು ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತೇನೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೇನೆ ಬಂಧುಗಳೇ, ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ. ಯಾರು ಕರ್ಕೊಂಡು ಹೋಗದೆ ಇರೋದು? ಯಾರು ಕರ್ಕೊಂಡು ಹೋಗಿಲ್ಲ? ನಿಮ್ಮ ನಂಜೇಗೌಡರು, ನಿಮ್ಮ ಇನ್ನೊಬ್ರು ಎಲ್ಲಾರು ಬಸ್ಗಳು ಎತ್ಕೊಂಡು ಇಳಿಸ್ತಾ ಇದ್ರು. ಅದು ಕಣ್ಣು ಕಾಣಿಸಲ್ವಾ? ಅದು ಕಣ್ಣು ಕಾಣಿಸಲ್ವಾ? ಎಲ್ಲಾರು ಬಸ್ಗಳು ತಂದು ಇಳಿಸ್ತಾ ಇದ್ದಿದ್ದು. ನಾವು ಟೂರ್ ಕರ್ಕೊಂಡು ಹೋಗಿರ್ಲಿಲ್ಲ. ಯಾರು ಅವರೇ ಬಂದು ಅಣ್ಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ, ಸುಮ್ನೆ ನಮ್ಮನ್ನ ಹಿಂಸೆ ಮಾಡ್ತಾ ಇದ್ದಾರೆ, 3 ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ, ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ವಿ. ನಾವು ನಿಮ್ ತರ ನೋಟ್ಗಳು ಕೊಟ್ಟು, ಚಿಲ್ಲರೆ ಕೊಟ್ಟು, ಎಲ್ಲಾನು ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು, ನೋಟುಗಳು ಇಡೋದು ಇದು ಒಳ್ಳೇದಾ? ಪ್ರಭುತ್ವದಲ್ಲಿ ಇದೇ ಒಳ್ಳೇದಾ? ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ. ಹೌದು, ಧರ್ಮ, ಪ್ರಜಾಪ್ರಭುತ್ವ ನಂಬರ್ ಗೇಮ್. ಇದು ನಂಬರ್ ಗೇಮ್. ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವ್ನು ಗೆಲ್ತಾನೆ. ಧರ್ಮ ಇವಾಗ ನಮ್ ಕಡೆ ಇದೆ, ನಾವು ಗೆದ್ದಿದ್ದೀವಿ. ನಾವು ಧರ್ಮ ನಮ್ ಕಡೆ ಇದೆ. ನಾವು ಒಳ್ಳೆ ಕೆಲಸ, ಇನ್ನೇನು ನಾವು ಒಬ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ನನಗೂ ಸಹಾಯ ಮಾಡಿದಾರ ಅವರು, ಇಲ್ಲ ಅಂತ ಹೇಳಿಲ್ಲ. ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ. ನಮ್ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇರಲಿದ್ದಾರೆ. ಅವರಿಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ ಅಂದ್ರೆ ಅಷ್ಟು ಓಟ್ ತಗೊಂಡಿರೋದು. ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಿಂತ ಮೇಲೆ ಸೋಲು ಗೆಲುವು ಅನಿವಾರ್ಯ. ಸೋಲು ಆದ್ರೂ ಸೋಲ್ಬೇಕಾಗ್ತದೆ. ಈ ಎರಡೂ ಒಂದೇ, ಒಬ್ರೇ ಆಗಕ್ಕಾಗಲ್ಲ. ಒಬ್ರು ಸೋಲ್ಬೇಕಾಗ್ತದೆ, ಒಬ್ರು ಗೆಲ್ಬೇಕಾಗ್ತದೆ. ದುರಾದೃಷ್ಟವಶಾತ್ ಆ ಎಮ್ಮ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಮ್ಮನಿಗೆ ಇನ್ನೂ ಒಳ್ಳೆ ಇದನ್ನ ಕೊಡುವಂತ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. 3 ಕ್ಯಾಂಡಿಡೇಟ್ ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ ಗೆ. ಅದೆಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇನು ಆಗಿರ್ತವೆ, ಯಾವ ಮತದಾರರ ಒಂದು ತೀರ್ಪು, ಅದನ್ನ ನಾವು ಒಪ್ಕೋಬೇಕಾಗ್ತದೆ. ನಾನು ಯಾರಿಗೂ ನಾನು ಯಾರಿಗೂ ಭಯ ಬೀಳುವಂತ ವ್ಯಕ್ತಿ ಅಲ್ಲ. ನಾನೊಬ್ಬ ಅಡ್ವೊಕೇಟ್. ಒಂದ್ ನಿಮಿಷ, ನಾನು ಯಾರಿಗೂ ಭಯ ಬೀಳುವಂತ ವ್ಯಕ್ತಿ ಅಲ್ಲ. ನಾನು 35 ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು, ವಕೀಲ ವೃತ್ತಿ ಮಾಡಿರ್ತಕ್ಕಂಥವನು. ಕೋಲಾರ ವಕೀಲರ ಸಂಘಕ್ಕೆ 96ನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ. 2000 ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ. ಕೋಲಾರ ವಕೀಲರ ಸಂಘದಲ್ಲಿ 2 ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ.
ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂತ ನಾನು ಅವಶ್ಯಕತೆ ನನಗಿಲ್ಲ. ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ಕರ್ಕೊಂಡು ಯಾರು ಸ್ಪರ್ಧೆ? ನಾ ಅವ್ರ್ಯಾಕೆ ಹಂಗಾದ್ರೆ ನೋಟುಗಳು ಕೊಟ್ರು? ನನಗೆ ಭಯ ಪಟ್ಟ ನೋಟುಗಳು ಕೊಟ್ಟಿದ್ದು? ಎಲ್ಲಿ ಸರ್? ನೋಟುಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲಿ ₹1, ₹3, ₹2, ₹5, ₹10, ₹20, ₹200, ₹100 ಹಿಂಗಿಟ್ಟು ಮಡಿಚಿ ಹಾಕಿದ್ರು. ಹೌದು. ಸರ್, ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಅಂದ್ರೆ ಎಲ್ಲಿ ಒಡಕಾಯಿತು ಈಗ? ನಮ್ಮಲ್ಲಿ ಹೊಡ್ಕಿಲ್ಲ. ಯಾರು ಹೇಳಿದ್ ನಿಮ್ಗೆ ಹೊಡ್ಕಿದೆ ಅಂತ? ಕಲ್ಪಲ್ ಪ್ರಕಾಶ್ ಅವ್ರಿಗೂ ನಿಮ್ಮ ಸರ್, ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ. ನಿನ್ನೆ ನಿಮ್ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ. ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ, ನಾನು ಇಂಡಿಪೆಂಡೆಂಟು, ನಾನು ಪಕ್ಷೇತರ. ಮೊನ್ನೆ ಬೈಪಲ್ಲಿ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು, ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಪಕ್ಷೇತರ. ಆಗ ಪಕ್ಷೇತರ ಅಂದಾಗ ಅವ್ರು ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬೇಡದ ಇರೋವಾಗ ಇಲ್ಲ ಅಷ್ಟೇ. ಕಳೆದ ಕೋಚಮಲ್ ಚುನಾವಣೆಯಲ್ಲಿ ಇದು ನಮ್ದು ಕಡೆ ಚುನಾವಣೆ ಅಂತ ಮಾತು ಕೊಟ್ಟಿದ್ರು. ಇಲ್ಲ, ನಾನು ಮಾತು ಕೊಟ್ಟಿಲ್ಲ. ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ? ಮಾತುಕತೆ ನಡೀತು. ನಮ್ಮ ಸ್ಕೂಲ್ಗೆ ಬಂದಿದ್ರು ಅವರು, ಕೇಳಿದ್ರು ಅಣ್ಣ ಇಲ್ಲಿ ಸಿಗ್ತೀರಿ ಅಂತ. ನಾನು ಸ್ಕೂಲಲ್ಲಿ ಇದ್ದೀನಪ್ಪ, ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ. ಇಲ್ಲ ನಾನು ನೀನು ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದ್ರು. ಸ್ಕೂಲಲ್ಲಿ ಇದ್ದೀನಿ ಅಂತಂದೆ. ಬಂದ್ಮೇಲೆ ಕೇಳಿದ್ರು, ಇಲ್ಲ ಈ ತರ ಪರಿಸ್ಥಿತಿ ಇದೆ, ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಬೈಫರ್ಕೇಶನ್ ತೊಂದರೆ ಆಗಿದೆ, ಈಗ ನಾನು ನಿಲ್ದೇ ಇದ್ರೆ ನನಗೆ ಅವಮಾನ ಆಗ್ತದೆ, ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಇಲ್ಲ ನಾನು ಹಂಗೆ ಹಿಂಗೆ ಅಂದ್ರು. ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದ್ರು. ನಾನು ಹೇಳಿದ್ದು, ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಆಗ್ಲಿ, ನಿಮ್ಗೆ ಇದು ಮಾಡ್ತೀನಿ ಅಂತ ಆಗ್ಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೆ ಹೋದ್ವಿ. ನಿಮ್ಮ ಟಾರ್ಗೆಟ್ ಬಂದಿದೆ. ಯಾವ ಟಾರ್ಗೆಟ್? ನಿಮ್ಮ ಚುನಾವಣೆ ಟಾರ್ಗೆಟ್ ಒಂದು ಟಾರ್ಗೆಟ್ ರೀಚ್ ಆಗಿದೆ. ಮಾನದಂಡ ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಅ ನಂಬರ್ ಗೇಮ್. ಪೊಲಿಟಿಕ್ಸ್ ಅಂಡ್ ಇದು ಪ್ರಜಾಪ್ರಭುತ್ವದಲ್ಲಿ ಏನಂದ್ರೆ ನಂಬರ್ ಗೇಮ್. ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ, ಒಂದು ರೋಡ್ ಜಾಸ್ತಿ ಬರುತ್ತೋ ಅವ್ರು ಗೆದ್ದಂಗೆ. ಸರ್, ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದಾರಾ? ಅವರು ನಾನು ಗೆದ್ದಿಲ್ಲ, ನಾನು ಸೋತಿಲ್ಲ, ಗೆದ್ದಿದ್ದೀನಿ ಅಂತ ಹೇಳಿ. ಅಲ್ಲಿ ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಳಿಕ್ಕೆ. ಸೋತಿಲ್ಲ ಗೆದ್ದಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ಲಿಕ್ಕೆ. ಆ ನಂತರ ಇನ್ನೊಂದು ಹೇಳ್ತೀನಿ, ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳ್ಳಕ್ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯ್ತು. ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ಗಳೆಲ್ಲಾನು 120 ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದ್ಕೊಟ್ರು. ಅವರೇ ತಂದ್ಕೊಟ್ರು. ನಾನು ಯಾರ ಹತ್ರ ಕಿತ್ಕೊಳ್ಳೋದಿಲ್ಲ, ನಾನು ಕಿತ್ಕೊಳ್ಳೋಂತ ನೆಸಿಟಿನೂ ಇಲ್ಲ. ಯಾಕಂದ್ರೆ ಅಷ್ಟೋ ಇಷ್ಟೋ ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡಿದ್ದೀನಿ ಜನದ್ದು. ಅವರೇ ತಂದ್ಕೊಟ್ರು 120 ಜನ. ಆ ಸಂದರ್ಭದಲ್ಲಿ ಕೂಡ ಅವರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಹೇಳಿಲ್ಲ. ಎರಡನೇದು, ಇದೇ ನಮ್ಮ MLA ಅವರು ಈ ಉಪ್ಪರಳ್ಳಿ ಮತ್ತೆ ಕಾಡೇನಹಳ್ಳಿಯಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯ್ತು. ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡ್ಬಿಟ್ರು. 6 ತಿಂಗಳು ಮೊದಲೇನೆ, 6 ತಿಂಗಳು ಅಂದ್ರೆ 1 ವರ್ಷದ ಮೊದಲೇನೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು. ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದೀನಿ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಒಂದ್ ನಿಮಿಷ ಇರಿ, ಇನ್ನ ಇದೆ ಪೂರ್ತಿ ಹೇಳ್ಬಿಡ್ತೀನಿ. ಆ ಒಂದೇನು ಅಂತಂದ್ರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ. ಇನ್ ಸ್ವಲ್ಪ ಮೊದಲು ನಾನು ಇದೀನಿ ಅಂತ ಹೇಳಿದ್ರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನ್ ತೀರ್ಮಾನ ತಗೋತಾ ಇದ್ರೆ ಗೊತ್ತಿಲ್ಲ. ಬಟ್ ಅವರು ಎಂಟ್ರಿ ಲೇಟ್ ಎಂಟ್ರಿ. ಮೊದಲಿಗೆ ಅವ್ರ ಎಂಟ್ರಿ ಆಗಕ್ ಮೊದಲೇನೆ ನನ್ನನ್ನ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಈಗ ಇದರಲ್ಲಿ ಒಂದು ರೈತರ ಚುನಾವಣೆ ಯಾವುದೇ ಚಿಹ್ನೆ ಇಷ್ಟು ಪ್ರತಿಷ್ಠೆ, ಇಷ್ಟು ಆಚರಣೆ ಈ ಚುನಾವಣೆಗೆ ಬೇಕಾಗಿದೆ. ಅದು ಗೊತ್ತಿಲ್ಲ. ನಾನು ಯಾಕೆಂದ್ರೆ ನಾನು 4ನೇ ಸಾರಿ ಗೆಲ್ತಾ ಇದ್ದವನು. ಹೊಸದಾಗಿ ಖರ್ಚು ಮಾಡೋರನ್ನು ಕೇಳಿ. ನಾನು 4ನೇ ಸಾರಿ ಗೆಲ್ತಾ ಇರೋದು, ದುಡ್ಡು ಕೊಡದೇನೆ ಗೆದ್ದಿದ್ದೀನಿ. 2004ರಲ್ಲಿ ನಾನು ಎಷ್ಟು ಗೊತ್ತಾ ಖರ್ಚು? ಬರೀ 50,000. 2004ರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ.
ನನ್ನ ಖರ್ಚೆಲ್ಲ ಬರೀ 50,000. ಅದು ಏನಕ್ಕೆ? ವೆಹಿಕಲ್ಸ್ ಇದಕ್ಕೋಸ್ಕರ ಅಷ್ಟೇನೆ. ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ, ಒಂದು ಕುಡಿಸಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ, ಏನೂ ಇಲ್ಲ. ಆದ್ರೂ ಕೂಡ ಗೆದ್ದಿರೋದು. ಈಗ ಮಂತ್ರಿ ದೇಶದಲ್ಲಿ ಕಳೆದ ಇದರಲ್ಲಿ 39ನೇ ಇದರಲ್ಲಿ ಈಗ 4ನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ. ಹೇಗಿರ್ಬೋದು ನಿಮ್ಮ ಆಡಳಿತ, ಹೇಗಿರ್ಬೋದು ರೈತರಿಗೆ? ನಮ್ಮ ಆಡಳಿತ ರೈತರಿಗೋಸ್ಕರನೇ. ನಾವು ಉತ್ತಮ ಆಡಳಿತ ಕೊಡಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು, ಮತ್ತೆ ಉತ್ಕೃಷ್ಟವಾದಂತಹ ಪಾನೀಯಗಳು ಕೊಡಬೇಕು, ಮತ್ತೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು. ಇದೇ ನಮ್ಮ ಧ್ಯೇಯ. ಮತ್ತೆ ರೈತರಿಗೆ ಒಳ್ಳೆ ಸ್ಪರ್ಧಾತ್ಮಕವಾದಂತ ದರ ಕೊಡಬೇಕು. ಇದು ನಮ್ಮ ಧ್ಯೇಯ. ನಮ್ಮ ಪಕ್ಷ ಸದೃಢವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲಾ ಮುಖಂಡರು ಕೂಡ ಒಂದಾಗಿದ್ದೀವಿ. ಇದೇ ಒಂದಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ. ಈ ಎಲ್ಲ ಕಡೆ ಜೈಬೇರಿ ಬಾರಿಸೋದು ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಏನಾದ್ರು ಮಾತುಕತೆ ಆಗಿ ಈಗ ರಾಜಕಾರಣ ನಿಂತ ನೀರಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಬದಲಾವಣೆ ಜಗದ ನಿಯಮ. ಆಗಿರುವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ. ಅವರು ಒಡಂಬಡಿಕೆಯಾಗಿ ಇದಾದಾಗ ಬಂದ್ರೆ ಯಾರು ಇಲ್ಲ ಅನ್ನಲ್ಲ. ಅದಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ. ಹೌದು. ಪ್ರಯತ್ನಗಳು ಮಾಡ್ತೀವಿ. ಯಾವ ಪ್ರಯತ್ನಗಳು? ದೂರ ಹೋಗಿದ್ದಾರೆ. ಅಲ್ಲ, ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರು ಇಲ್ಲ. ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರು ಇಲ್ಲ. ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದ್ರು. ಈ ಸದ್ಯಕ್ಕೆ ಅವ್ರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ. ಆ ಸಂದರ್ಭ ಬಂದಾಗ ನೋಡೋಣ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಅವರು ಇದ್ರು ಸರ್. ಜೆಡಿಎಸ್ ಅವರು ಇದ್ರು ಸರ್ ಪತ್ರಿಕಾಗೋಷ್ಠಿ. ಸರ್, ಈಗ ಕಿತ್ತೂರು ವಿಜಯದಲ್ಲಿ ಜೆಡಿಎಸ್ ಅಲ್ಲ, ಯಾರಿದ್ರು ಯಾರೋ ಗೊತ್ತಿಲ್ಲ. ಆ ಸಂದರ್ಭ ಬಂದಾಗ ಅದ್ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ಇದಾರೆ ನೋಡಿ ಎಲ್ಲ ಟೀಮ್. ಇವ್ರು ಇದ್ರಲ್ಲಿ ಇವ್ರು ಬಂದಿದ್ರ ಮತ್ತೆ ಬಿಡಿ ಬಿಡಿ, ಯಾರೋ ಒಬ್ರು ಇಬ್ರು ಬಂದಿದ್ದಾಗ ನಾವ್ ಏನು ಮಾಡಕ್ಕಾಗಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಅದು ನಾವು ಚರ್ಚೆ ಮಾಡ್ತೀವಿ. ಇದು ಸೀಕ್ರೆಟ್ ಬ್ಯಾಲೆಟ್ ಸರ್. ಬಹಿರಂಗ ಪ್ರಚಾರದಲ್ಲಿ ಯಾರು ನನಗ್ ಕಾಣಿಸ್ಲಿಲ್ಲ. ವೋಟಿಂಗು ಸೀಕ್ರೆಟ್. ಯಾರಿಗೆ ಹಾಕಿದ್ದಾರೆ ಗೊತ್ತಾಗಲ್ಲ. ಹಂಗಾಗಿ ನಾವು ಅದನ್ನ ಏನು ಹೇಳಕ್ಕಾಗಲ್ಲ. ಬೇರೆಯವ್ರು ಮಾತಾಡ್ತಾರೆ. ಇಡೀ ಏನಕ್ಕೆ ಕೊಡಿಸಿ, ಯಾರಾದ್ರು ಕೊಡಂಗಿದ್ರೆ ಕೊಡಿಸಿ. ಇಲ್ಲ, ನೀವ್ ಯಾರನ್ನ ಕೊಡ್ಸಂಗಿದ್ರೆ ಕೊಡಿಸಿ. ನನ್ಗೆ ಗೊತ್ತಿಲ್ಲ, ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಕೊಟ್ಟಿದ್ರೆ ಕೊಡಿಸಿ. ಓಪನ್ ಆಗಿ ಚಾಲೆಂಜ್ ಮಾಡಿದ್ರು, ಕೆಲ ತಂದು ಕೊಡ್ತಾ ಇದಾರೆ ಸರ್. ಅವ್ರು ಅಷ್ಟು ಭಯ ಪಡಿಸಿರ್ಬೋದು, ಕೊಡ್ಬೋದು. ನಮ್ಮೂರ ಅಧ್ಯಕ್ಷ. ಅವರೇ ಅಧ್ಯಕ್ಷ. ನಾನೇನು ಅಧ್ಯಕ್ಷನಪ್ಪ? ಈಗ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ನಾನು ಹೇಳೋದಕ್ಕಾಗಲ್ಲ. ನನಗೆ ಸಂಬಂಧ ಇಲ್ಲ. ನಂಗೆ ಗೊತ್ತಿಲ್ಲ. ನನಗೆ ಆ ವಿಚಾರನೇ ಗೊತ್ತಿಲ್ಲ. ಈಗ ನಮ್ಮ ಆನಂದ್ ರೆಡ್ಡಿ ಅವರು ಮಾತಾಡ್ತಾರೆ.